ಇನ್ಫಾರ್ಮೇಶನ್ ಲೀಕ್ ಮಾಡಿದ್ದಾರೆ. ಅದಕ್ಕೆ ಕೊಟ್ರೇಶಿ ಮನೆ ಬಿಟ್ಟು ಹೋಗಿರೋದು. ನಮ್ಮ ಕರಾಮ್ಗಳು ಈ ಆಫೀಸಲ್ಲಿದ್ದಾರೆ. ಅವ್ರು ಯಾರು ಅಂತ ಹುಡುಕಿ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಇವತ್ತು ಆ ಕೊಟ್ರೇಶಿ ಸಿಕ್ಕಿದ್ರೆ ಆಲ್ಮೋಸ್ಟ್ ಆ ಕೇಸಿನ ಅಪರಾಧಿಗಳು ಯಾರು ಅಂತ ನಮಗ್ ಗೊತ್ತಾಗ್ತಿತ್ತು. ಇದ್ರ ಮಧ್ಯದಲ್ಲಿ ಈ ವಿಕ್ರಾಂತ್ ಅವ್ರು ಬೇರೆ ಯಾವಾಗ ನೋಡಿದ್ರು ಗಲಾಟೆ ಮಾಡೋದು. ಪಲ್ಲವಿ ಮೇಡಮ್ಗೆ ಡೌಟ್ ಬಂದಿರೋ ಹಾಗಿದೆ. ತುಂಬಾ ಹುಷಾರಾಗಿರ್ಬೇಕು. ಇಂಗಳಿಗೆ ಸರ್ ಜೊತೆ ಮಾತಾಡೋ ವಿಷಯ ಎಲ್ಲ ಹೊರಗಡೆ ಬಂದಿದೆ ಅಂತ ಗೊತ್ತಾದ್ರೆ ಪಲ್ಲವಿ ಮೇಡಮು ಸಾಲ್ವ್ ಆಗೋವರೆಗೂ ಬಿಡಲ್ಲ. ಇವ್ರೇನು ಟ್ರಾನ್ಸ್ಫರ್ ಆಗಿ ಬೇರೆ ಊರ್ಗೆ ಹೋಗ್ತಾರೆ. ಆಮೇಲೆ ನನ್ ಕತೆ ನಾನ್ ಸಸ್ಪೆಂಡ್ ಆದ್ರೆ ಇಲ್ಲ ಇಲ್ಲ ಇಲ್ಲ, ನಾನ್ ತುಂಬಾ ಎಚ್ಚರ ವಹಿಸ್ಬೇಕು. ಅಮ್ಮ. ಅರೆ ಗೀತಾ, ಏನೇ ನಂಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮನೆಯಲ್ಲಿ ಎಲ್ರ ಜೊತೆ ಇಷ್ಟೇ ಸಂತೋಷವಾಗಿರೆ ಅವಾಗ ನಿನ್ಗೆ ಎಲ್ರ ಪ್ರೀತಿ ಜಾಸ್ತಿ ಸಿಗತ್ತೆ. ಅವಾಗ ನನ್ಗೂ ಖುಷಿ ಆಗುತ್ತಮ್ಮ. ಎಲ್ರ ಜೊತೆನೂ ಪ್ರೀತಿಯಿಂದ ಇರಕ್ಕಾಗಲ್ಲ ಅಮ್ಮ. ಅಮ್ಮ ಅದಳು ಚುಚ್ಚಲ್ಲ. ಅದೇ ಹೊರಗ್ನೋರು ಕೊಂದೇ ಬಿಡ್ತಾರೆ. ಏನ್ ಮಾಡ್ಲಿ? ಅಳಿಯಂದ್ರಿಗೆ ಹೇಳಿದಿನ್ ಕಣೆ, ದಿನ ದಿನ ಕಳೀತಾ ಇದ್ದ ಹಾಗೆ ಆಯಸ್ಸು ಕಳೀತಾ ಹೋಗುತ್ತೆ, ಏನಾದ್ರೂ ಮಾಡಿ ಅಂತ. ನಾನ್ ನಿರ್ಧಾರ ಮಾಡಿದ್ದೀನಮ್ಮ. ಈ ವರ್ಷ ದುಡ್ಡು ಮಾಡೇ ಮಾಡ್ತೀನಿ. ನಮ್ಮನ್ನ ಆಡ್ಕೊಂಡ್ರು ಗೊತ್ತಾ, ಅವ್ರ ಮುಂದೆ ನಿಂತು ತೋರಿಸ್ತೀನಿ. ಆಗ್ಲಿ ಗೀತಾ, ಒಳ್ಳೇದಾಗ್ಲಿ ನಿಮ್ಗೆ. ಅಮ್ಮ, ಅನ್ನೋದು ಒಂದ್ಸರ್ತಿ ಜಾತಕ ತೋರಿಸ್ಬೇಕಿತ್ತು. ಅನ್ನೋದಾ? ಯಾಕೆ? ಏನಿಲ್ಲಮ್ಮ, ಅವಳು ಓದೋದೇ ಇಲ್ಲ, ಬರೀ ಆಟ ಆಟ ಅಂತಿರ್ತಾಳೆ. ಅದಕ್ಕೆ ಜ್ಯೋತಿಷ್ದಲ್ಲಿ ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಕ್ಕಷ್ಟೇ. ಅದಿನ್ನು ಚಿಕ್ಕ ಮಗು ಬಿಡೆ. ನೀನೇ ನಮ್ಮ ಎಲ್ರ ತರ ಅದೇನೋ ಗಾದೆ ಇದೆಯಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ತರ ಆಗತ್ತೆ. ಅವಳಿಗೆ ಬರೀ ಆಟ ಅಷ್ಟೇ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಏನ್ ಮಾಡ್ತೀಯ ನಾಳೆ ದಿವ್ಸ? ಹೌದಲ್ವಾ? ನಿನ್ ಯೋಚನೆ ಸರಿಯಾಗಿದೆ ಕಣೆ ಗೀತಾ. ಯಾರಿಗೂ ಹೇಳ್ಬೇಡಮ್ಮ. ಚಿಕ್ಕ ಮಕ್ಕಳು ನಿಂಗೆ ಗೊತ್ತಲ್ವಾ, ಏನು ಬೇಡ ಅನ್ಬಿಡ್ತಾರೆ. ಸರಿ, ಹಾ, ಅವಳ ಜಾತಕ ಪಲ್ಲವಿ ಹತ್ರ ಇದೆ. ಅಮ್ಮ, ಪಲ್ಲವಿ ಒಪ್ತೇ ಇದ್ರೆ? ಸರಿ, ಒಂದ್ ಕೆಲ್ಸ ಮಾಡು. ಅನ್ನು ಹುಟ್ಟಿದ ಟೈಮು, ಡೇಟು, ಇಯರು ಎಲ್ಲ ಕೊಡ್ತೀನಿ. ಹೋಗಿ ಜಾತಕ ಕೇಳ್ಸು, ಆಯ್ತಾ? ಅಮ್ಮ, ಇದ್ರ ಜೊತೆಗೆ ಹುಟ್ಟಿದ ಸ್ಥಳನೂ ತುಂಬಾ ಇಂಪಾರ್ಟೆಂಟು. ಅದು ಅನ್ನು ಹುಟ್ಟಿದ್ದು ಬೆಂಗಳೂರಲ್ಲಿ ಕಣೆ. ಅಮ್ಮ, ಯಾವ ಆಸ್ಪತ್ರೆ ಅನ್ನು ಹುಟ್ಟಿದ್ದು? ಆಸ್ಪತ್ರೆ ಯಾವ್ದು? ಆಸ್ಪತ್ರೆ ಅಲ್ಲ. ಯಾಕೆ? ನೀನೇನಮ್ಮ, ನಿನಗೆ ಗೊತ್ತಿಲ್ದಿರೋದು ಏನಿದೆ ಹೇಳು? ಇವಾಗ ಪರ್ಫೆಕ್ಟ್ ಆಗಿ ಜಾತಕ ಹೇಳ್ಬೇಕು ಅಂದ್ರೆ ಎಲ್ಲಿ ಹುಟ್ಟಿದ್ದು ಬೆಳ್ದಿದ್ದು ಎಲ್ಲಾನು ಕೇಳ್ತಾರೆ. ಹೌದಾ? ಆಸ್ಪತ್ರೆನೂ ಹೇಳ್ಬೇಕೇನೆ? ಓ, ಬಾಳ ವಿಚಿತ್ರ ಅನ್ಸುತ್ತೆ ನನ್ಗೆ. ಹೌದಮ್ಮ, ಇವಾಗ ಎಲ್ಲಾನು ಅಪ್ಡೇಟ್ ಆಗಿದೆ. ಅದೇನೋ ಹೇಳ್ತಾರಲ್ಲ, ಆಯನಾಂಶ ರೇಖಾಂಶ ಅಂತಲ್ಲ, ಅದೆಲ್ಲ ಸಿಕ್ಕಿದ್ರೇನೆ ಕರೆಕ್ಟ್ ಆಗಿ ಜಾತಕ ಹೇಳೋದು. ಗೊತ್ತಿಲ್ಲ ಕಣೆ ಗೀತಾ. ನೋಡು, ಪಲ್ಲವಿ ಮದ್ವೆ ಆಗಿ ಗಂಡನ್ ಮನೆಗ್ ಹೋದ್ಮೇಲೆ ಮತ್ತೆ 2 ವರ್ಷ ಆದ್ಮೇಲೆ ವಾಪಸ್ ಬಂದ್ಲು. ನಿಮ್ಮಪ್ಪನೇ ಹೋಗಿ ಪಲ್ಲವಿನ್ ವಾಪಸ್ ಕರ್ಕೊಂಡ್ ಬಂದ್ರು. ಆಗ ನಿಮ್ಮಪ್ಪನ ಕೈಲಿ ಅನು ಇದ್ಲು. ಪುಟಾಣಿ ಮಗು ಅವಳು. ಅವಳು ಯಾವ ಆಸ್ಪತ್ರೆನಲ್ಲಿ ಹುಟ್ಟಿದ್ಲು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲ ಗೀತಾ. ಪಾಪ ಕಣೆ, ಪಲ್ಲವಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ. ಒಬ್ಳೆ ಅನುನ ಸಾಕಿದ್ಲು. ಮದ್ವೆ ಜೀವನದಲ್ಲಂತೂ ಅವಳೇನ್ ಸಂತೋಷನೇ ನೋಡಿಲ್ಲ ಕಣೆ. ಆದ್ರೂ ನಮ್ ಪಲ್ಲವಿ ಕಷ್ಟಪಟ್ಟು DC ಆದ್ಲು. ಗಟ್ಟಿಗೆತ್ತಿ ನಮ್ ಪಲ್ಲವಿ ಒಂಥರ ಧೈರ್ಯ ಲಕ್ಷ್ಮಿ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳು ಜೀವನಕ್ಕೆ ನಮ್ ಪಲ್ಲವಿ ಜೀವನ ಒಂಥರ ಸ್ಫೂರ್ತಿ ಅಲ್ವೇನೆ? ಅಮ್ಮ, ಒಂದು ವಾಕ್ಯದಲ್ಲಿ ಹೇಳು ಅಂದ್ರೆ 300 ಪೇಜ್ ಬರಿತಾ ಇದ್ಯಾ. ಸುಮ್ನೆ ಕಾಫಿ ಮಾಡು, ನಂಗೆ ತಲೆ ಸಿಡಿತಾ ಇದೆ. ಸರಿ ಸರಿ, ಹೋಗಿರೋ, ನಾನ್ ಕಾಫಿ ಮಾಡ್ಕೊಂಡ್ ಬಂದ್ ಕೊಡ್ತೀನಿ. ತರಕಾರಿ ಕಟ್ ಮಾಡ್ಬಿಡ್ತೀನಿ ಮೊದ್ಲು, ಇರು.
ಭೀಮಾಂಬಿಕಾ ಅವ್ರಿಗೆ ಏನ್ ಹೇಳಿ? ಅವ್ರು ಯಾಕೆ ಅನು ಹಿಂದೆ ಬಿದ್ದಿದ್ದಾರೆ? ಅಮ್ಮಂಗೇನು ಗೊತ್ತಿಲ್ವಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ? ಛೆ, ಅಮ್ಮ ಸುಳ್ಳು ಹೇಳಲ್ಲ. ಮನಸ್ಸು ಸತ್ಯ ಹೇಳ್ತೈತೆ. ಅನ್ನು ಪಲ್ಲವಿ ಮಗಳಲ್ಲ ಅನ್ನೋ ಅನುಮಾನ ದಟ್ಟನೆ ಕಾಡಕ್ ಶುರು ಆಗೈತಿ. ಧರ್ಮಣ್ಣ ಹತ್ರ ಹೇಳಿದ್ರೆ ಅನ್ನು ಯಾರ್ ಮಗಳು ಅಂತ ಕಂಡಿಡಿದೇ ಇರ್ತಾನ? ಬೇಡ, ಇದು ನನ್ ಮನೆ ವಿಚಾರ, ಬೇರೆ ಕಡೆ ಹರಿದಾಡಬಾರ್ದು. ಏನ್ ಮಾಡೋದು? ಏನ್ ಮಾಡಲಿ? ಹಲೋ, ಹೇಳಿ ಮೇಡಮ್. ಗೀತಾ, ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕೈತಿ. ಅಯ್ಯೋ ಮೇಡಮ್, ನಾನಿರೋದೇ ನಿಮ್ ಸೇವೆಗೆ. ಅದೇನಂತ ಹೇಳಿ. ನಿನ್ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ? ಮೇಡಮ್, ಸದ್ಯಕ್ಕಂತೂ ನನ್ನ ಸುತ್ತಮುತ್ತ ಯಾರೂ ಇಲ್ಲ. ಅದೇನಂತ ಹೇಳಿ. ನಿನ್ನಮ್ಮ ಏನಾದ್ರೂ ಅನ್ನು ಬಗ್ಗೆ ಏನಾದ್ರೂ ಹೇಳಿದ್ರೇನಾ? ಕೇಳ್ದೆ ಮೇಡಮ್, ಅಮ್ಮಂಗೇನು ಗೊತ್ತಿಲ್ಲ ಮೇಡಮ್. ಆದ್ರೆ ಅಮ್ಮ ಏನೇ ಹೇಳಿದ್ರು ನಿಜಾನೇ ಹೇಳ್ತಾರೆ. ಇದೇನಾ ಹೀಗೆ ಹೇಳ್ತಿ? ಮೇಡಮ್, ನಿಜವಾಗ್ಲು ಅಮ್ಮಂಗೇನು ಗೊತ್ತಿಲ್ಲ. ಮೇಡಮ್, ಪಲ್ಲವಿ ಮದ್ವೆ ಆದ್ಮೇಲೆ 2 ವರ್ಷ ಬೇರೆ ಕಡೆ ಇದ್ಲು. ಆ 2 ವರ್ಷ ನಮ್ಮಲ್ಲಿ ಇರ್ಲೇ ಇಲ್ಲ, ನಮ್ ಜೊತೆ ಇರ್ಲಿಲ್ಲ. ಆದ್ರೆ ಆ 2 ವರ್ಷ ಪಲ್ಲವಿ ಜೊತೆ ಟಚ್ ಅಲ್ಲಿ ಇದ್ದಿದ್ದು ನಮ್ಮಪ್ಪ ಮಾತ್ರ ಮೇಡಮ್. ನಿಮ್ಮ ಅಪ್ಪನ ಹತ್ರನೇ ಅನ್ನೋ ಬಗ್ಗೆ ಸತ್ಯನ ಬಾಯ್ ಬಿಡ್ಸ? ಮೇಡಮ್, ಅಪ್ಪ ಪಲ್ಲವಿ ವಿಷಯದಲ್ಲಿ ಪ್ರಾಣ ಬೇಕಿದ್ರು ಬಿಟ್ಬಿಡ್ತಾರೆ. ಆದ್ರೆ ಈ ಮದ್ವೆ ಆ 2 ವರ್ಷ ಏನ್ ನಡೀತು ಅಂತ ಕೇಳಿದ್ರೆ ಏನೂ ಹೇಳಲ್ಲ. ನಿನ್ ಕನ್ಸ್ ಮುಖ್ಯನಾ ಅಥವಾ ಪಲ್ಲವಿ ವಿಷಯ ನಿಮ್ಮ ಅಪ್ಪನ ಮನ್ಸ್ನಾಗಿರೋದ್ ಮುಖ್ಯನಾ? ಅಯ್ಯೋ ನೋಡ, ಬಾಯ್ ಬಿಡ್ಸ. ಇದ್ರಾಗ ನಿನ್ ಮುಂದಿನ ಜೀವನ ಐತಿ. ಅಯ್ಯೋ ಮೇಡಮ್, ನನಗ್ ಗೊತ್ತು. ಅಪ್ಪ ಆದ್ರೆ ಅನು ಎಲ್ಲಿ ಹುಟ್ಟಿದು ಅಂತ ಕೇಳಿದ್ರೆ ಸಾಕು, ಅಲ್ಲಿರೋದೇ ಇಲ್ಲ, ಎದ್ದು ಹೋಗೇ ಬಿಡ್ತಾರೆ. ಪೂರ್ತಿ ವಿಚಾರನೂ ಕೇಳಿಸ್ಕೊಳಲ್ಲ. ನಿನ್ನಿಂದ ಈ ಕೆಲ್ಸ ಆಗತ್ತಾ? ನೋಡು, ನೀನ್ ಅನ್ನೋ ವಿಷಯ ತಿಳ್ಕೊಂಡ್ರ ನೀನೇನೇನ್ ಆಸೆ ಪಡ್ತೀಯೋ ಅದನ್ನೆಲ್ಲ ನಾನು ನೆರವೇರಿಸ್ತೇನೆ. ನೀನ್ ಕೇಳಿದ್ಕಿಂತ ಹೆಚ್ಚಾಗಿ ನಿನಗ್ ಸಿಗತ್ತಾ? ಆಯ್ತು ಮೇಡಮ್, ನಾನು ಟ್ರೈ ಮಾಡ್ತೀನಿ. ಏನ್ ಮಾಡ್ಲಿ ಈಗ? ಅನ್ನು ಅಂದ್ರ ಸಾಮಾನ್ಯ ಹುಡುಗಿಯಲ್ಲ, ಬಹಳ ರಹಸ್ಯ ಐತಿ. ಗೀತಾ ಅಮ್ಮನ್ಗೆ ಅನು ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೆ ಅಪ್ಪನ್ಗೆ ಗೊತ್ತಿದೆ. ಆದ್ರ ಬಾಯ್ ಬಿಡ್ತಾ ಇಲ್ಲ. ಹೇಗ್ ಬಾಯ್ ಬಿಡ್ಸೋದು ಒಂದು ಅರ್ಥ ಆಗ್ತಿಲ್ವಲ್ಲ. ಈ ಭೀಮಾಂಬಿಕಾ ಅವ್ರು ಯಾಕೆ ಅನು ಹಿಂದೆ ಬಿದ್ದಿದ್ದಾರೆ ಏನು ಅರ್ಥ ಆಗ್ತಿಲ್ವಲ್ಲ. ಅಲ್ಲಿಗೆ ಅನ್ನು ಹುಟ್ಟು ಬಹಳ ರಹಸ್ಯವಾಗಿದೆಯಲ್ಲ, ಹೇಗಾದ್ರೂ ಮಾಡಿ ಇದನ್ನ ಭೇದಿಸ್ಲೇಬೇಕು. ವಿಕ್ರಾಂತ್, ಹಾಮ, ಊಟಕ್ ಬಾರೋ. ಹಾಮ, ಬಂದೆ. ಎಷ್ಟು ಸಲ ಅಂತ ಕರೆಯೋದು ನಿನ್ನ? ಏನಾದ್ರೂ ಕೆಲ್ಸ ಮಾಡ್ಕೊಂಡೆ ಕೂತಿರ್ತೀಯ. ಊಟಕ್ ಬಾರೋ. ಹಾಮ, ಬಂದೆ, 2 ನಿಮಿಷ. ನಾನ್ ನೋಡ್ತೀನಿ.